ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಹೊಸಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ಮೊದಲಿಗೆ ನಾವು ಯಾವ್ಯಾವ ಜಿಲ್ಲೆಗೆ ಹಾಕಬೇಕು ಅನ್ನೋದನ್ನು ಒಂದು 3-4 ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ನಿಮಗೆ. ಈಗ ಮೊದಲೇದಾಗಿ ನಂತರ ಏನೈತಿ ಜಿಲ್ಲೆವಾರು ನಾವು ನೋಡ್ಕೊತ ಹೋಗೋಣ, ಯಾವ್ಯಾವ ಜಿಲ್ಲೆಗೆ ಹಾಕಿದರೆ ಸೂಕ್ತ ಹಾಗೂ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತ ನೋಡ್ತಾ ಹೋಗೋಣ. ಮೊದಲೇದಾಗಿ ನಿಮ್ಮ ಜಿಲ್ಲೆ ಯಾವುದಾಗಿರ್ತದ, ಸೊ ಅದಕ್ಕೆ ಎಷ್ಟು ಪೋಸ್ಟ್ ಅದಾವ ಅನ್ನೋದು ನೋಡ್ಕೋರಿ. ಈಗ ಬೆಳಗಾವಿ ನಾ ಈಗ ತೋತ್ನು. ಸೊ ಇಲ್ಲಿ ಬೆಳಗಾವಿಗೆ 33 ಪೋಸ್ಟ್ ಅದಾವ ಅಂದ್ರೆ ಇತರ ಸುತ್ತಮುತ್ತಲ ಜಿಲ್ಲಾಕ್ಕೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅನ್ನೋದು ನೀವು ನೋಡ್ಕೋಬೇಕು. ಸೊ ಈ ಬೆಳಗಾವಿ ಜಿಲ್ಲೆನ ಅತಿ ಹೆಚ್ಚು ಪೋಸ್ಟ್ ಇದ್ದು ಅಂದ್ರೆ ಸುತ್ತಮುತ್ತಲಿರುವ ಜಿಲ್ಲೆಗಳು ಎಲ್ಲ ಏನಾಗುತ್ತವ ಈ ಬೆಳಗಾವಿ ಜಿಲ್ಲೆಗೆ ಅಪ್ಲಿಕೇಶನನ್ನು ಹಾಕ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಸನೇ ಇದ್ದವ್ರ. ಸೊ ಹಾಗಾಗಿ ನೀವು ಸುತ್ತಮುತ್ತಲ ಕಡಿಮೆ ಇರುವ ಪೋಸ್ಟ್ಗಳಲ್ಲಿ ಹಾಕಿದರೆ ಏನೈತಿ ಕಡಿಮೆ ಪರ್ಸೆಂಟೇಜು ನಿಲ್ಬೋದು. ಇದು ಒಂದು ಸಂಭವನೀಯತೆ ಆಗ್ತೈತಿ. ಇದೊಂದು ಟ್ರಿಕ್ಕ. ಸೊ ನೆಕ್ಸ್ಟ್ ಟ್ರಿಕ್ ಏನಂದ್ರೆ, ಸೊ ಇಲ್ಲಿ ನಿಮ್ಮ ಈಗ ನೀವು ಒಬ್ಬರ OBC ಹತ್ತೋರಿ. ಸೊ OBC ಒಬ್ಬ ಕ್ಯಾಂಡಿಡೇಟ್ ಅದಾನು. ಸೊ ಅವನೇನು ಮಾಡ್ತಾನು, ಎಲ್ಲಕ್ಕೂ ಸೀರಿಯಲಾಗಿ ಹಾಕೋತ ಹೋಗಿಬಿಡ್ತಾನು ಆಪ್ಷನ್ ಒಳಗೆ. ಸೊ ಪ್ರಿಫರೆನ್ಸ್ ಕೊಡುವಲ್ಲಿ ಎಲ್ಲಕ್ಕೂ ಸೀರಿಯಲ್ ಹಾಕೋಕ್ಕಿಂತ ಯಾವ ಥರ ಹಾಕ್ಬೇಕಂದ್ರೆ, ಮೊದಲೇದಾಗಿ ಈ ಥರ BPM ಅಂತ ಕೊಟ್ಟಿರ್ತಾರೋ ಪೋಸ್ಟ್ ನೇಮ್ದಲ್ಲಿ. ಸೊ ಈ BPM ಎಲ್ಲಕ್ಕೂ ಮೊದಲೇದಾಗಿ ಹಾಕಿಬಿಡ್ಬೇಕು. ಸೊ ಅದ UR ಒಳಗೆ ಆದರೂ ಆಯ್ತು, OBC ಒಳಗೆ ಆದರೂ ಆಯ್ತು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ, ಸೊ ಈ ಪೋಸ್ಟ್ ಆಫೀಸ್ ಒಳಗೆ URಗೆ ಎಲ್ಲರೂ ಹಾಕ್ಬೋದು. ಸೊ ಇಲ್ಲಿ OBCದವರು ಅಪ್ಲೈ ಮಾಡ್ಬೋದು, SCದವರು ಅಪ್ಲೈ ಮಾಡ್ಬೋದು, STದವರು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ URಗೆ ಅತಿ ಹೆಚ್ಚು ಪೋಸ್ಟ್ಗಳು ಇದಾವೆ. ಟೋಟಲ್ 44,000 ಮ್ಯಾಗ ಅದಾವು. ಸೊ ಅದರಲ್ಲಿ 19,000 ಮ್ಯಾಗ ಏನೈತಿ ಈ UR ಕೆಟಗರಿ ಅವ್ರಿಗೆ ಕೊಟ್ಟರು. ಸೊ ಹಾಗಾಗಿ OBC ಮತ್ತು SC ST ಇದವ್ರು ಎಲ್ಲ ಏನೈತಿ ಈ UR ರೀಸನ್ಗೆ UR ಕೆಟಗರಿ ಅವ್ರಿಗೆ ಹಾಕೋಕ್ಕೆ ಅವಕಾಶ ಐತಿ. ಅದಕ್ಕಾಗಿ ಮೊದಲೇದಾಗಿ ನೀವು BPM ಪೋಸ್ಟ್ಗಳಿಗೆ ಮೊದಲೇದ ಪ್ರಿಫರೆನ್ಸ್ ಕೊಡ್ರಿ. ನೆಕ್ಸ್ಟ್ ABMP ಕೊಡ್ರಿ. ನಂತರ ಏನೈತಿ ಡಾಕ್ ಸೇವಕ್ ಅನ್ನೋದು ನೀವು ಪ್ರಿಫರೆನ್ಸನ್ನು ಕೊಡಬೇಕು. ಸೊ ಇಲ್ಲಿ BPMಗೆ ಏನೈತಿ ಸ್ಯಾಲ್ರಿ ಹೆಚ್ಚೈತಿ. ABMP ಕಂಪೇರ್ ಮಾಡ್ರೆ ಇಲ್ಲಾಂದ್ರೂ 3,000ದಿಂದ 4,000ವರೆಗೆ ಏನೈತಿ ಇದಕ್ಕೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಮೊದಲ BPM ಪೋಸ್ಟ್ಗಳು ಅದ UR ಕೆಟಗರಿ ಇರಲಿ ಅಥವಾ SC ಇರಲಿ ST ಇರಲಿ ಈ ಥರ ಇದ್ರೆ, ಸೊ ಇದನ್ನ UR ಇದ್ದಿದ್ದು ಏನೈತಿ ಇದಕ್ಕೆ ಮೊದಲೇದಾಗಿ BPM ಇತ್ತಂದ್ರೆ ಅದಕ್ಕೆ URಕ್ಕೆ ಮೊದಲೇ ಪ್ರಿಫರೆನ್ಸ ನೀವು SC ಆದರೂ ಆಯ್ತು, ST ಆದರೂ ಆಯ್ತು, OBC ಆದರೂ ಆಯ್ತು, URದವ್ರಿಗೆ ಕೊಡ್ರಿ, ನಡೀತದ. ಸೊ ಇದರಲ್ಲಿ ನೆಕ್ಸ್ಟ್ ಇನ್ನು ನಿಮ್ಮ ಕಾಸ್ಟ್ಗಳಿಗೆ ಅಂದ್ರೆ, ಸೊ ಇಲ್ಲಿ SC ಕಾಸ್ಟ್ ಹತ್ತೋರಿ. ಸೊ ಇಲ್ಲಿ SC ಕಾಸ್ಟ್ಗೆ ಎಷ್ಟು ಪೋಸ್ಟ್ ಅದಾವ ಅನ್ನೋದು ನೋಡ್ರಿ. ಸೊ ಇಲ್ಲಿ ಈ ಥರ ಮುಂದನ ಕೊಟ್ಟಿರ್ತಾರೋ ಈ ರೀತಿ. ಸೊ ಇಲ್ಲಿ ಪೋಸ್ಟ್ ನೇಮ್ ಕೊಟ್ಟಾಗ ಅದ್ರ ಮುಂದೆ ಯಾವ ಕೆಟಗರಿಗೆ ಅದ ಮೀಸಲಾಗಿ ಇಟ್ಟೈತೆ ಅನ್ನೋದು ಕೊಟ್ಟಿರ್ತಾರೋ. ಸೊ ಅವುಗಳನ್ನ ನೋಡಿ ನೀವು ಪ್ರಿಫರೆನ್ಸನ್ನು ಸೀರಿಯಲ್ ವೈಸಾಗಿ ಕೊಟ್ಕೋತ ಹೋಗ್ಬೋದು. ಇದೊಂದು ಟ್ರಿಕ್ಕ. ಸೊ ಇನ್ನೊಂದು, ಈ ಜಿಲ್ಲೆ ಯಾವ ಜಿಲ್ಲೆಗೆ ಜಾಸ್ತಿ ಪೋಸ್ಟ್ ಅದಾವು, ಸೊ ಅಂಥ ಜಿಲ್ಲೆಗೆ ನೀವು ಹಾಕೋದ್ರಿಂದ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಅದಕ್ಕೆ ಹಾಕಿರ್ತಾರೋ. ಸೊ ಕಡಿಮೆ ಅಂದರೆ ಈಗ ಗೋಕಾಕ್ ಇದು ಡಿವಿಷನ್ಗೆ ಏನೈತಿ, ಸೊ ಇದಕ್ಕೆ 7 ಅದಾವು. ಸೊ ಈ 7 ಪೋಸ್ಟ್ ಅದಾವ ಅಂದ್ರೆ ಇಲ್ಲಿ ಯಾರೂ ಹಾಕೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತದೆ, ಕಡಿಮೆ ಪರ್ಸೆಂಟೇಜ ನಿಂತು ಬಿಡ್ತದೆ. ಸೊ 90 ಮ್ಯಾಗ ಅಥವಾ 92, 93ಕ್ಕೆ ಈ ಥರ ನಿಂತು ಬಿಡ್ತದೆ. ಸೊ ಅದೇ ರೀತಿ ಗದಕ್ಕೂ ಕಡಿಮೆ ಇದಾವು. ಸೊ ಗದಗ 18 ಅದಾವು,
ಚಿಕ್ಕೋಡಿಗೆ 19 ಅದಾವು. ಸೊ ಹೀಗಾಗಿ ನೀವೇನ ಜಾಸ್ತಿ ಪೋಸ್ಟ್ ಎಲ್ಲಿದಾವೆ ಅಲ್ಲೇ ಅಂತ ನೋಡಕ್ಕೆ ಹೋಗ್ಬೇಡ್ರಿ. ಕಡಿಮೆ ಪೋಸ್ಟ್ ಇದ್ದಲ್ಲಿ ಏನೈತಿ ಕಡಿಮೆ ಪರ್ಸೆಂಟೇಜ್ ನಿಲ್ಲುವ ಸಾಧ್ಯತೆ ಬಹಳ ಇರ್ತದೆ. ಸೊ ಹಾಗಾಗಿ ನಿಮ್ಮ ಅನುಗುಣ ತಕ್ಕಂಗೆ ಏನೈತಿ ನೀವು ಯಾವ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋದು ಅನ್ನೋದ ನೋಡ್ಕೋರಿ. ಸೊ ಈಗ ಜಿಲ್ಲಾವಾರು ನಾವು ನೋಡ್ಕೊತ ಹೋಗೋಣ. ಸೊ ಈ ಜಿಲ್ಲಾವಾರು ಒಳಗೆ ಮೊದಲೇದಾಗಿ ಬಾಗಲಕೋಟೆ. ಸೊ ನಿಮ್ಗೆ ಮೊನ್ನೆನೇ ಹೇಳಿದ್ದೆ ನಾನು ಸೊ ಆ ವಿಡಿಯೋನ ಯಾರು ನೋಡಿಲ್ಲ ಸೊ ಇಲ್ಲಿ ಐ ಬಟನ್ದಲ್ಲಿ ಇಲ್ಲಿ ಮೇಲೆ ಏನೈತಿ ಕೊಟ್ಟಿರ್ತಾನೆ, ನೀವು ನೋಡ್ಕೋಬೋದು ಅದನ್ನ. ಸೊ ಇಲ್ಲಿ ಬಾಗಲಕೋಟೆ ಜಿಲ್ಲಾದಾಗ ಯು ಆರ್ದವ್ರಿಗೆ 97% ನಿಲ್ತೈತಿ. ಒ ಬಿ ಸಿದವ್ರಿಗೆ ಇಲ್ಲೂ 97% ನಿಲ್ತೈತಿ. ಎಸ್ ಸಿಗೆ 96 ನಿಲ್ತೈತಿ. ಎಸ್ ಟಿಗೆ 94 ನಿಲ್ತೈತಿ. ಸೊ ಈ ಇ ಡಬ್ಲ್ಯೂ ಎಸ್ಗೆ ಏನೈತಿ ಇಲ್ಲಿ 95 ನಿಲ್ತೈತಿ. ಸೊ ಈ ಥರ ಏನೈತಿ 2023ರಾಗ ಏನಾಗುತ್ತೆ ಇದು ನಿಂತಿತ್ತು. ಸೊ ಈ ಸಲ ಅದಕ್ಕಿಂತ ಕಮ್ಮಿ ಆಗೋ ಸಾಧ್ಯತೆ ಐತಿ. ಯಾಕಂದ್ರೆ 2000 ಕೊರೋನಾ ಟೈಮ್ನಲ್ಲಿ ಏನೈತಿ ಬಹಳ ಜನ ಪರ್ಸೆಂಟೇಜ ಜಾಸ್ತಿ ಆಗಿತ್ತು. ಹಾಗಾಗಿ 2021, 2022, 2023 ಸೊ ಈ 3 ವರ್ಷದಲ್ಲಿ ಏನೈತಿ ಆಲ್ಮೋಸ್ಟ್ ಆಲ್ ಏನೈತಿ ಎಲ್ಲ ಪರ್ಸೆಂಟೇಜ ಜಾಸ್ತಿ ಆದವ್ರ ಎಲ್ಲರೂ ಪೋಸ್ಟಿಗೆ ಜಾಯ್ನ್ ಆಗ್ಯಾರು. ಸೊ ಹಾಗಾಗಿ ಈ ಸಲ ಕಡಿಮೆ ನಿಲ್ಲುವ ಸಾಧ್ಯತೆ ಏನೈತಿ ಬಹಳ ಐತಿ. ಸೊ ಇನ್ನು ನೆಕ್ಸ್ಟ್ ಬಳ್ಳಾರಿ ಡಿಸ್ಟಿಕ್ ಅದ. ಸೊ ಬಳ್ಳಾರಿ ಡಿಸ್ಟಿಕ್ ಒಳಗೆ ಸೊ ಇಲ್ಲಿ ಯು ಆರ್ ಒ ಬಿ ಸಿ 96 ಐತಿ. ಸೊ ಯು ಆರ್ ಒ ಬಿ ಸಿ 96. ಎಸ್ ಸಿ ಎಸ್ ಟಿ ಏನೈತಿ 94 ಮ್ಯಾಗ ನಿಲ್ಬೋದು ಅನ್ನೋ ಸಾಧ್ಯತೆ ಐತಿ. ಹಾಗೆ ಇ ಡಬ್ಲ್ಯೂ ಎಸ್ ಏನೈತಿ ಇದು 94ರಿಂದ ನಿಲ್ಬೋದು ಅನ್ನೋದು ಐತಿ. ಸೊ ಹೀಗಾಗಿ ಬಳ್ಳಾರಿ ಡಿಸ್ಟಿಕ್ಕ 50 ಪೋಸ್ಟ್ ಅದಾವು. ಸೊ ಇಲ್ಲಿಯೂ ನೀವು ಟ್ರೈ ಮಾಡ್ಬೋದು. ಯಾರಂದ್ರೆ ಆಲ್ಮೋಸ್ಟ್ 93 ಮ್ಯಾಗಿದ್ದವ್ರು ಏನೈತಿ 92 ಹಿಡಿದ 93 ಮ್ಯಾಗಿದ್ದವ್ರ ಈ ಬಳ್ಳಾರಿ ಡಿವಿಷನ್ಗೆ ಏನೈತಿ ನೀವು ಅರ್ಜಿಯನ್ನು ಹಾಕ್ಬೋದು. ನೆಕ್ಸ್ಟ್ ಏನೈತಿ ಸೊ ಈ ಬೆಂಗಳೂರು ಒಳಗೆ ಏನಾಗ್ತಿ ಅತಿ ಕಡಿಮೆ ನಿಲ್ತದ. ಸೊ ಈ ಬೆಂಗಳೂರು ಡಿವಿಷನ್ ಏನೈತಿ ಬೆಂಗಳೂರು ಈಸ್ಟ್ ವೆಸ್ಟ್ ಏನೈತಿ. ಸೊ ಇಲ್ಲಿ ಮೊದಲಿಗೆ ಬೆಂಗಳೂರು ಜಿ ಒ ಪಿ ಒಂದ ಕೊಟ್ಟಾರು. ಸೊ ಈ ಬೆಂಗಳೂರು ಜಿ ಒ ಪಿದಾಗೂ ಕಡಿಮೆ ನಿಲ್ತದ, ನೀವು ನೋಡ್ತಾ ಹೋಗ್ಬೋದು ಇಲ್ಲಿ. ಸೊ ಇನ್ನು ಬೆಳಗಾವಿ ಡಿಸ್ಟಿಕ್ಕ. ಸೊ ಬೆಳಗಾವಿ ಡಿಸ್ಟಿಕ್ಕ ಈ ಸಲ ಅತಿ ಕಡಿಮೆ ಪೋಸ್ಟ್ ಬಂದವು. ಎಷ್ಟಂದ್ರೆ ಒಟ್ಟು 33. ಸೊ ಈ ಬೆಳಗಾವಿ ಡಿಸ್ಟಿಕ್ ಒಳಗೆ ಸಬ್ ಡಿಸ್ಟಿಕ್ ಆಗಿ ಏನಾಗುತ್ತೆ ಇಲ್ಲಿ ಗೋಕಾಕ್ ಒಂದು ಕೊಟ್ಟಾರು. ಸೊ ಚಿಕ್ಕೋಡಿ ಒಂದು ಕೊಟ್ಟಾರು. ಹಾಗಾಗಿ ಇಲ್ಲಿ ಏನಾಗುತ್ತೆ ಕಡಿಮೆ ಪೋಸ್ಟ್ ಬೀಳ್ತಾವು. ಸೊ ಹಾಗಾಗಿ ಇವರು ಬೆಳಗಾವಿ ಡಿಸ್ಟಿಕ್ದವ್ರು ಏನು ಮಾಡ್ತಾರೆ ಸೈಡಿಕ್ಕಿನ ಜಿಲ್ಲಾಗಳಿಗೆ ಹಾಕಕ್ಕೆ ನೋಡ್ತಾರೆ. ಯಾವುದಂದ್ರೆ ವಿಜಾಪುರದಾಗ 40 ಅದಾವು. ಅದೇ ರೀತಿ ಈ ಕಡೆ ಚನ್ನಪಟ್ಟಣದಾಗ 87 ಅದಾವು. ಈ ಥರ ಬೇರೆ ಡಿಸ್ಟಿಕ್ ನೋಡ್ತಾರೆ. ಸೊ ಬೆಳಗಾವಿದವ್ರ ಬೆಟರ್ ಅಂದ್ರೆ ಬೆಳಗಾವಿ ಚಿಕ್ಕೋಡಿಯನ್ನು ಹಾಕಿದ್ರೆ ಒಳ್ಳೆಯದು. ಸೊ ಈ ಸಲ ಇಲ್ಲಿ 95 ಮ್ಯಾಗ ನಿಲ್ಲೋ ಸಾಧ್ಯತೆ ಐತಿ. ಎಸ್ ಸಿ ಎಸ್ ಟಿಗಂತರೂ ಇದು 92 ಹಿಡಿದ 92, 93 ಮ್ಯಾಗ ಏನೈತಿ ಇದು ನಿಲ್ಬೋದು. ಸೊ ಬೆಂಗಳೂರು ಈಸ್ಟ್ ವೆಸ್ಟ್ ಏನೈತಿ ಈಸ್ಟ್ ವೆಸ್ಟ್ ಸೌತ್ 3 ಇವ ಅತಿ ಕಡಿಮೆ ನಿಲ್ತಾವೆ. ಸೊ ಇಲ್ಲಿ ಏನಾಗುತ್ತೆ ಕೆಲಸ ಭಾಳ ಇರ್ತದೆ. ಹಾಗಾಗಿ ನಾವು ಇದು ಕೆಲಸ ನಮಗೆ ಬೇಕನ್ನೋರು ಏನೈತಿ ಬೆಂಗಳೂರಿಗೆ ಹಾಕ್ಬೋದು. ಸೊ ಇಲ್ಲಿ ಬೆಂಗಳೂರು ಈಸ್ಟ್ ವೆಸ್ಟ್ ಏನೈತಿ ಇಲ್ಲಿ ಅತಿ ಕಡಿಮೆ ಅಂದ್ರೆ ಎಷ್ಟು ನಿಂತಿತ್ತು 92, 93ಗೆಲ್ಲ ನಿಂತೈತಿ. ಈ ಬೆಂಗಳೂರು ಈಸ್ಟ್ ವೆಸ್ಟ್ದಾಗ 92, 93 ನಿಂತೈತಿ ಅಂದ್ರೆ ಸೊ ಯು ಆರ್ ಒ ಬಿ ಸಿನ ಇಷ್ಟ ನಿಂತೈತಿ ಅಂದ್ರೆ ಎಸ್ ಸಿ ಎಸ್ ಟಿ ಇನ್ನೂ ಇದಕ್ಕೆ ಕಡಿಮೆ ನಿಲ್ತೈತಿ. ಸೊ ಹಾಗಾಗಿ ನಮಗೆ ಜಾಬ್ ಬೇಕಪ್ಪ ಅನ್ನೋರು ಏನೈತಿ ಬೆಂಗಳೂರು ಡಿಸ್ಟಿಕ್ ಬೆಂಗಳೂರು ಡಿವಿಷನ್ ಒಳಗೆ ಏನೈತಿ ಈಸ್ಟ್ ವೆಸ್ಟ್ ಸೌತ್ ಮತ್ತು ಜಿ ಒ ಪಿ 4 ಬರ್ತಾವೆ ಇದ್ರಾಗ. ಸೊ ಇವಕ್ಕೆ ಏನೈತಿ ನಮಗೆ ಈ ಜಾಬ್ ಬೇಕನ್ನೋರ ಇಲ್ಲಿ ಬೆಂಗಳೂರಿಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬೀದರ್. ಸೊ ಈ ಬೀದರ್ದಾಗ 58 ಪೋಸ್ಟ್ ಅದಾವೆ ಈ ಸಲ. ಸೊ 58 ಪೋಸ್ಟ್ದಾಗ
ಸೊ ಇಲ್ಲಿಯೂ ಕಡಿಮೆ ನಿಲ್ತದ. ಸೊ ಇಲ್ಲಿ ನೋಡ್ಬೋದು ನೀವು. ಸರಿ, ಇದು ಚನ್ನಪಟ್ಟಣ ಬತ್ತು. ಸೊ ಇಲ್ಲಿ 96, 96, 97, ಇಲ್ಲಿ PWD 92, ಸೊ EWS 95, ಸೊ ಈ ಸಲ SC 95, OBC 96. ಸೊ ಇಲ್ಲಿ 94 ಈ ಸಲದ ಏನೈತಿ ಕಟಾಪ 94 ಅತ್ತ. ಸರಿ, ಇದು ಬೀದರ್ ಬೆಂಗಳೂರು ಡಿವಿಷನ್ ಹೋಯ್ತು. ಸೊ ಇಲ್ಲಿ ಬೀದರ್ದಾಗ ಏನೈತಿ 94 ಅತ್ತ ಈ ಸಲ ನಿಲ್ಬೋದು ಅನ್ನೋದು ಸಾಧ್ಯತೆ ಐತಿ UR ಮತ್ತು OBC ಒಳಗೆ. ಸೊ ಇಲ್ಲಿ PWD ಏನೈತಿ 90ಗೆ ನಿಂತಿತ್ತು ಹೋದ ಸಲ, ಅಂದರೆ 2023ರಾಗ. ಸೊ ನೆಕ್ಸ್ಟ್ ಚನ್ನಪಟ್ಟಣ. ಸೊ ಚನ್ನಪಟ್ಟಣಗೆ ಬಹಳ ಅಂದ್ರೆ ಬಹಳ ಪೋಸ್ಟ್ಗಳು ಕೊಟ್ಟಾರೆ. ಈ ಸಲ 87 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 87 ಪೋಸ್ಟ್ ಒಳಗೆ ಇಲ್ಲಿ ಕಡಿಮೆ ಪರ್ಸೆಂಟೇಜು ನಿಲ್ತದ. ಸೊ ಇಲ್ಲಿ ನೋಡ್ಬೋದು ನೀವು, OBC ಎಷ್ಟು ನಿಂತದ 95ಗೆ ನಿಂತದ. ಸೊ ಇಲ್ಲಿ SCಗೆ 94ಗೆ ನಿಂತದ. ಸೊ ಇದೇ ಥರ ಏನೈತಿ ಇಲ್ಲಿ EWS ನೋಡ್ಬೋದು ನೀವು, ಓನ್ಲಿ 91. ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ OBC 94. ಈ ಚನ್ನಪಟ್ಟಣಕ್ಕೆ ಬಹಳ ಸಾಧ್ಯತೆ ಐತಿ. ಮತ್ತು ಈ ಸಲ 87 ಪೋಸ್ಟ್ ಕೊಟ್ಟಿರೋದ್ರಿಂದ ಎಲ್ಲರೂ ನೋಡಿ ಇದಕ್ಕೂ ಹಾಕ್ಬಹುದು. ಮತ್ತೇನಾಗುತ್ತೆ, ಎಲ್ಲರೂ ಇದಕ್ಕೆ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕಟಾಪ್ ಜಾಸ್ತಿ ನಿಲ್ಲತ್ತೆ. ಸೊ ಇದಕ್ಕೆ ಕಟಾಪ್ ಈ 2023 ಕಡಿಮೆ ಐತೆ ಅಂತ ಹೇಳಿ ಎಲ್ಲರೂ ಇದಕ್ಕೆ ಹಾಕ್ತಾರೆ. ನೀವು ಬೆಟರ್ ಅಂದ್ರೆ ನಿಮ್ಗೆ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಸಮೀಪ ಅಂತ ಪೋಸ್ಟ್ಗಳಿಗೆ ನೀವು ಹಾಕ್ಬೋದು. ಸೊ ಇಲ್ಲಿ ಚನ್ನಪಟ್ಟಣಗೆ ಇಲ್ಲಿ EWS 91ಕ್ಕೆ ಐತಿ. ಸೊ ಇಲ್ಲಿ ಏನಾಗುತ್ತೆ, ಅತಿ ಕಡಿಮೆ ನಿಂತೈತಿ. ಹಾಗಾಗಿ ನೀವು ನೋಡ್ಕೊಂಡೆ ಹಾಕ್ಬೋದು. ಈ PDF ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ, ನೀವು ನೋಡಿ ಅದನ್ನ ಹಾಕ್ಬೋದು. ನೆಕ್ಸ್ಟ್ ಚಿಕ್ಕಮಗಳೂರು ಇಲ್ಲಿ EWS 92ಗೆ ಐತಿ. ಸೊ EWS 90 ಮ್ಯಾಗ ಇದ್ದವ್ರು ಎಲ್ಲರೂ ಅಪ್ಲೈ ಮಾಡಿರಿ. ಮತ್ತು OBC URದವ್ರು ಏನೈತಿ ಆಲ್ಮೋಸ್ಟ್ ಆಲ್ ಎಲ್ಲರೂ 93, 92 ಇತ್ತಂದ್ರೂ ಅಪ್ಲೈ ಮಾಡಬೇಕು ಈ ಚನ್ನಪಟ್ಟಣಕ್ಕೆ. ಸೊ ಇಲ್ಲಿ ಚಿಕ್ಕಮಗಳೂರು ಅದೇ. ಸೊ ಇಲ್ಲಿ OBC 94 ಐತಿ, SC 93 ಐತಿ, EWS 91 ಐತಿ. ನೀವು ನೋಡ್ಬೋದು ಅತಿ ಕಡಿಮೆ ಏನೈತಿ ಹೋದ ಸಲ ನಿಂತದ. ಸೊ ಚಿಕ್ಕೋಡಿ ಡಿವಿಷನ್ಗೆ ಸ್ವಲ್ಪ ಜಾಸ್ತಿ ಅದ. ಸೊ ಈ ಸಲ ಪೋಸ್ಟು ಹೋದ ಸಲಕ್ಕಿಂತ ಕಡಿಮೆ ಅದಾವೆ. ಒಟ್ಟು 19 ಪೋಸ್ಟ್ ಅದಾವೆ. ಸೊ ಹೋದ ಸಲ ಜಾಸ್ತಿ ಪೋಸ್ಟ್ ಇದ್ದು ನೀವು ನೋಡ್ಬೋದು. 2.5 ಪೇಜ್ ಆಗುವಷ್ಟು ಏನೈತಿ ಪೋಸ್ಟ್ ಇಲ್ಲಿ ಅದಾವು. ಅಂದ್ರೆ ಒಂದು 40 ಮ್ಯಾಗ ಪೋಸ್ಟ್ ಇದ್ದು ಹೋದ ಸಲ ಚಿಕ್ಕೋಡಿಗೆ. ಸೊ ಚಿತ್ರದುರ್ಗ. ಸೊ ಇಲ್ಲಿ ಚಿತ್ರದುರ್ಗದಾಗ 93 ಐತಿ EWS, OBC 95, SC 96 ಐತಿ. ಇಲ್ಲಿ ಕಡಿಮೆ ಐತಿ. ಸೊ ಇದನ್ನೂ ನೀವು ಟ್ರೈ ಮಾಡ್ಬೋದು. ಸೊ ಈ ಚಿತ್ರದುರ್ಗಕ್ಕೆ ಬರೀ 27 ಪೋಸ್ಟ್ ಅದಾವು. ಸೊ ಬೆಟರ್ ನೀವು ಯಾವ್ಯಾವ ಜಿಲ್ಲೆ ಅದ ರೀ ಆ ಜಿಲ್ಲೆ ಹಾಕಿದ್ರೆ ಏನಾಗುತ್ತೆ, ಒಳ್ಳೆಯದು ಅನ್ನಿಸ್ತಾ. ಸೊ ಇಲ್ಲಿ ಮೈಸೂರು ಡಿಸ್ಟಿಕ್ಕ. ಸೊ ಈ ಮೈಸೂರು ಡಿಸ್ಟಿಕ್ದಾಗ OBC 96, UR 95 ಐತಿ. ನೋಡ್ಬೋದು ನೀವು. ಸೊ ಇಲ್ಲಿ SC 94 ಐತಿ. ಸೊ ಮೈಸೂರು ಪೋಸ್ಟ್, ಸೊ ಮೈಸೂರಕ್ಕೂ 30 ಅಥವಾ 40 ಪೋಸ್ಟ್ ಇದ್ದಿರಬೇಕು. ನಾನು ಅದನ್ನ ನೋಡಿಲ್ಲ ಸೊ ಎಷ್ಟು ಪೋಸ್ಟ್ ಇದೆ ಅಂತ. ಸೊ ನಂಜನಗೂಡು ಭಾಳ ಜನ ಕೇಳತ್ತಿದ್ರಿ. ಸೊ ಈ ನಂಜನಗೂಡ್ದಾಗ ಈ ಸಲ 65 ಪೋಸ್ಟ್ ಅದಾವು. ಸೊ ಈ 65 ಪೋಸ್ಟ್ದಾಗ ಸೊ ಇಲ್ಲಿ OBC 94 ಐತಿ, 93ನೂ ಆಗೈತಿ. ಸೊ ಈ ನಂಜನಗೂಡು ಡಿಸ್ಟಿಕ್ದಾಗ ಇದ್ದವ್ರು ಏನೈತಿ ನಂಜನಗೂಡಕ್ಕನ ಹಾಕ್ರಿ ಆಲ್ಮೋಸ್ಟ್.
ಇಲ್ಲಿ ಅತಿ ಕಡಿಮೆ ನಿಂತೈತೆ ನಂಜನಗೂಡ್ದಾಗ ಹೋದ ಸಲ. ಸೊ ಇಲ್ಲಿ 93 92 ಅಂತ OBC ನಿಂತೈತಿ. ಸೊ ಇದು ಪುತ್ತೂರ್ದಾಗ. ಸೊ ಪುತ್ತೂರ್ದಾಗೂ ಎಷ್ಟು ಪೋಸ್ಟ್ ಅದಾವ ಅನ್ನೋದು ನಾನು ನೋಡಿಲ್ಲ, ಬಟ್ ಕಡಿಮೆ ನಿಲ್ತದ ಅಲ್ಲಿಯೂ. ಸೊ ರಾಯಚೂರ್ಗೆ 63 ಪೋಸ್ಟ್ ಅದಾವ ಇಲ್ಲಿ. ಸೊ 63 ಪೋಸ್ಟ್ ಅದಾವ ಅಂದ್ರೆ ಇಲ್ಲಿಯೂ ನೀವು ಟ್ರೈ ಮಾಡ್ಬೋದು. EWS 93 ಐತಿ. ಸೊ OBC 95. ಇಲ್ಲಿ OBC 91. ಸೊ ಇದು ಅತಿ ಕಡಿಮೆ ಇಲ್ಲಿ ಅದ ನೋಡ, RMSQ ಡಿವಿಷನ್ ಒಳಗೆ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಮಂಗಳೂರು ಒಳಗೆ ಇದು ಬರ್ತದೆ. ಸೊ ನೋಡ್ಬೋದು ನೀವು. ಅದೇ ರೀತಿ ಶಿವಮೊಗ್ಗದಾಗ 88 ಪೋಸ್ಟ್ ಅದಾವು. ಸೊ ಇಲ್ಲಿ ಈ ಸಲ ಜಾಸ್ತಿ ಅಂದ್ರೆ ಜಾಸ್ತಿ ಬಂದವು. ಸೊ ಇಲ್ಲಿ UR 94 ಐತಿ. ಸೊ ನೋಡ್ಬೋದು ನೀವು, ಇಲ್ಲಿ ಹಾಕ್ಬೋದು. ಶಿವಮೊಗ್ಗದವ್ರ 90 ಮ್ಯಾಗ ಇದ್ದವರೆಲ್ಲ ಶಿವಮೊಗ್ಗಕ್ಕೆ ಹಾಕ್ರಿ, ಶಿವಮೊಗ್ಗ ಡಿಸ್ಟಿಕ್ ಇದ್ದವ್ರ. ಸೊ ಅಲ್ಲಿ ಆಗೋ ಸಾಧ್ಯತೆ ಜಾಸ್ತಿ ಅದ. ನೆಕ್ಸ್ಟ್ ಸಿರ್ಸಿನೂ ಭಾಳ ಜನ ಕೇಳ್ತಾ ಇದ್ರಿ. ಸೊ ಸಿರ್ಸಿಗೆ ಎಷ್ಟು ಪೋಸ್ಟ್ ಅದಾವ ಅನ್ನೋದು ನಾನು ನೋಡಿಲ್ಲ. ಸೊ ಇಲ್ಲಿ ಸಿರ್ಸಿಗೆ ಎಷ್ಟು ನಿಂತದ, ಎಲ್ಲ 97 96 ಅದಾವು. ಸೊ ಇಲ್ಲಿ EWS 93 ಐತಿ. ಸೊ ಇಲ್ಲಿ 95 ಐತಿ. ಸೊ ಸಿರ್ಸಿಗೆ ಏನಾಗುತ್ತೆ, ಜಾಸ್ತಿ ನಿಂತದ ಹೋದ ಸಲ. ಸೊ ಈ ಸಲ ಕಡಿಮೆ ನಿಲ್ಬೋದು. ಪೋಸ್ಟ್ ಎಷ್ಟು ಕೊಟ್ಟಾನ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ. ಸೊ 94 EWS ಅದ. UR ಮತ್ತು OBC ಏನಂತ ಜಾಸ್ತಿ ನಿಂತದ. ಸೊ ಇಲ್ಲಿ UR 95 ಐತಿ, ಕಡಿಮೆ ಬಂದದ. ಸಿರ್ಸಿ ಒಳಗೆ ಸಿರ್ಸಿ ಡಿಸ್ಟಿಕ್ ಹಾಕೋರು ಏನೈತಿ ನೋಡ್ಕೊಂಡು ಹಾಕ್ರಿ. ಎಷ್ಟು ಪೋಸ್ಟ್ ಅದಾವ ಅನ್ನೋದು ಅಲ್ಲಿ ನೋಡ್ರಿ. ಮತ್ತು ಪೋಸ್ಟ್ ಎಷ್ಟು ಅದಾವ ಅನ್ನೋಕ್ಕಿಂತ ನಿಮ್ಮ ಕಾಸ್ಟಿಗೆ ಎಷ್ಟು ಅದಾವ ಅನ್ನೋದು ನೋಡ್ರಿ. ಸೊ ನಿಮ್ಮ ಕಾಸ್ಟಿಗೆ ಇತ್ತಂದ್ರೆ ಅಲ್ಲಿ ನಿಮ್ಮದಾಗೋ ಸಾಧ್ಯತೆ ಏನಾಗಿರ್ತದೆ, ಬಹಳ ಜಾಸ್ತಿ ಆಗಿರ್ತದೆ. ಸೊ ನಿಮ್ಮ ಕಾಸ್ಟದು ಜಾಸ್ತಿ ಪೋಸ್ಟ್ ಅಲ್ಲಿದ್ದು ಅಂದ್ರೆ ನೀವು ಸಿರ್ಸಿಗೆ ಹಾಕ್ಬೋದು. ಇಲ್ಲಿ ತುಮಕೂರು 94 ಅದ EWS. ಸೊ OBC ಎಲ್ಲ 96 ಮ್ಯಾಗ, UR 96. ಸೊ ತುಮಕೂರ್ಗೆ ಈ ಸಲ 106 ಪೋಸ್ಟ್ ಅದಾವೆ. ಸೊ ತುಮಕೂರು ಡಿಸ್ಟಿಕ್ ಒಬ್ಬರು ಮೆಸೇಜ್ ಮಾಡಿ ಕೇಳಿದ್ರು ತುಮಕೂರಿಗೆ ಹಾಕ್ಲೇನಂತ. ಸೊ ಅವರು ತುಮಕೂರಿಗೆ ಹಾಕ್ಬೋದು. 106 ಪೋಸ್ಟ್ ಅದಾವ ಅಂದ್ರೆ. ಸೊ ನೀವು 106 ಪೋಸ್ಟಿಗೂ ಏನೈತಿ ಪ್ರಿಫರೆನ್ಸನ್ನು ಕೊಡ್ಬೋದು. ಸೊ ಹಾಗಾಗಿ ತುಮಕೂರು ಡಿಸ್ಟಿಕ್ಗೆ ಏನೈತಿ ನೀವು ಹಾಕ್ಬೋದು. ಸೊ ಅದೇ ರೀತಿ ಉಡುಪಿ ಎಲ್ಲ ಅದಾವು. ಸೊ ಉಡುಪಿಗೆ ಏನೈತಿ ಕಡಿಮೆ ಅದ, 93 UR ಕದ. ಸೊ ನೋಡಿ ಹಾಕ್ಬೋದು. ಉಡುಪಿಗೆ ಎಷ್ಟು ಪೋಸ್ಟ್ ಅದ ಅನ್ನೋದು ನೋಡಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ವಿಜಯಪುರಕ್ಕೆಲ್ಲ ಏನೈತಿ ಜಾಸ್ತಿ ನಿಲ್ಲುತ್ತೆ. ವಿಜಯಪುರ, ಯಾದಗಿರಿ, ಬೆಳಗಾವಿ, ಬಾಗಲಕೋಟೆ ಎಲ್ಲ ಏನಾಗುತ್ತೆ ಇವ ಜಾಸ್ತಿ ನಿಲ್ಲುತ್ತೆ. ಹಾಗಾಗಿ ನೀವೇನಾಗುತ್ತೆ, ನನ್ನ ಅನಿಸಿಕೆ ಏನಂದ್ರೆ, ಸೊ UR ಇದ್ದವ್ರ UR ರೀಸನ್ ಕರ್ನಾಟಕದ ಯಾವುದೇ ಡಿಸ್ಟಿಕ್ ಹಾಕ್ರಿ. ಸೊ ಇವ್ರು ಏನು ಮಾಡಿರಿ, 90 ಮ್ಯಾಗ ಇದ್ದವ್ರು ಏನೈತಿ ಎಲ್ಲರೂ ಅಪ್ಲಿಕೇಶನನ್ನು ಹಾಕ್ರಿ. ಯಾಕಂದ್ರೆ 100 ರೂಪಾಯಿನ ಜಾಸ್ತಿ ಆಗಲ್ಲ ನಿಮ್ಗೆ. ಸೊ 100 ರೂಪಾಯಿ ಹೋದ್ರೆ ಹೋಗ್ತು, ಆಗೋ ಸಾಧ್ಯತೆ ಎಲ್ಲಕ್ಕಿತ್ತಂದ್ರೆ ಆಗ್ಬೋದು. ಹಾಗಾಗಿ UR 90 ಮ್ಯಾಗ ಇದ್ದವ್ರು ಏನೈತಿ ಎಲ್ಲರೂ ಅಪ್ಲಿಕೇಶನನ್ನು ಹಾಕ್ರಿ. ಯಾವುದೇ ಡಿಸ್ಟಿಕ್ ಹಾಕ್ರಿ ನೀವು. ಸೊ ನಿಮ್ಗೆ ಪೋಸ್ಟ್ಗಳನ್ನ ನೋಡ್ಕೊಂಡು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊರಿ ನೀವು. ಸೊ OBCದವ್ರು ಏನು ಮಾಡಿರಿ, ಇವರು 90 ಮ್ಯಾಗ ಇದ್ದವ್ರು ಏನೈತಿ ಇವರು ಎಲ್ಲರೂ ಅಪ್ಲಿಕೇಶನ್ನ ಹಾಕಲೇಬೇಕು. ನೆಕ್ಸ್ಟ್ SC ಏನು ಮಾಡಿರಿ, SC 88 ಮ್ಯಾಗಿದ್ದವ್ರು ಏನೈತಿ ಎಲ್ಲರೂ ಅಪ್ಲಿಕೇಶನ್ ಹಾಕಬೇಕು. ಇವ್ರು ಏನಾಗುತ್ತೆ, ಇವ್ರಿಗೆ 100 ರೂಪಾಯಿ ಚಾರ್ಜಸ್ಸು ಇರೋದಿಲ್ಲ.
ಸೊ 80 ಎಲ್ಲರೂ ಹಾಕ್ರಿ, ಅಂದರೆ 80 ಮ್ಯಾಗಿದ್ದವ್ರು ಏನೈತಿ ಎಲ್ಲರೂ ಹಾಕ್ರಿ. ಸೊ ಈ 80 ತನಕ ಇದ್ದವರೆಲ್ಲ ಏನು ಮಾಡಿರಿ, ಪೋಸ್ಟ್ ಎಲ್ಲಿ ಕಡಿಮೆ ಇದಾವಲ್ಲ ಅಲ್ಲಿ ನೋಡಿ ಹಾಕ್ರಿ, ಯಾಕಂದ್ರೆ ಅಲ್ಲಿ ಕಡಿಮೆ ನಿಲ್ಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.